ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುವಾದ್ಯಮೀಶಂ ವಂದೇ ಭವಗ್ರಹಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದ್ದಶಾಂಗುಲಂ. ನಮಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರ್ವಾಹವೇ ಸಹಸ್ರನಾಮನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಅನುಶಾಸನ ಪರ್ವದ ಭೀಷ್ಮ ಆಚಾರ್ಯರು ನುಡಿದ ಭಗವಂತನ 1000 ರೂಪನಾಮ ಸ್ತೋತ್ರದ 13ನೆಯ ಪ್ರವಚನ. 2ನೆಯ ಶ್ಲೋಕ ವಿಷ್ಣು ಸಹಸ್ರ ರೂಪನಾಮ ಸ್ತೋತ್ರದಲ್ಲಿ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷಃ ಸಾಕ್ಷಿ ಹೇಳುವಾಗ ಅವ್ಯಯ ಪುರುಷಃ ಸಾಕ್ಷಿ ಎನ್ನುವ 3 ಪದಗಳು ಒಟ್ಟಾಗಿ ಪಾರಾಯಣಕ್ಕೆ ಸಿಗುವಾಗ ಅವ್ಯಯ ಪುರುಷಃ ಸಾಕ್ಷಿ ವಿಸರ್ಗದ ಉಚ್ಚಾರಣೆ ಕ್ಷೇತ್ರಜ್ಞೋಕ್ಷರ ಏವಚ. ಅಲ್ಲಿ ಕ್ಷೇತ್ರಜ್ಞ ಅಕ್ಷರ ಒಟ್ಟು ಹೇಳುವಾಗ ಕ್ಷೇತ್ರಜ್ಞೋಕ್ಷರ ಏವಚ. ಇವತ್ತು ಸಾಕ್ಷಿ ನಾಮ ಚಿಂತನೆ ಆಗಲಿದೆ. ಪುರುಷ ಎನ್ನುವ ಪ್ರಧಾನ ನಾಮದ ಚಿಂತನೆ ಮುಗಿದಿದೆ. ಬನ್ನಂಜಿಯವರ ನಾಮ ಚಂದ್ರಿಕಾ ಆಧಾರದಲ್ಲಿ 15ನೆಯ ನಾಮವಾಗಿ ಸಾಕ್ಷಿ. ಅವರ ಹೊತ್ತಗೆಯ ಪುಟ ಸಂಖ್ಯೆ 14. ಸಾಕ್ಷಾತ್ ಸರ್ವಂ ಈಕ್ಷತೆ ಇತಿ ಸಾಕ್ಷಿ. ಸಾಕ್ಷಿ ಅಂದರೆ ನಮಗೆ ಗೊತ್ತುಂಟು, ಸ್ಪೆಕ್ಟೇಟರ್ ಹೇಳಿಕೊಳ್ಳುವ ಹಾಗೆ. ಸಾಕ್ಷಾತ್ ಈಕ್ಷತೆ ಬಿಡಿಸುವ ವಿಧಾನ, ಪ್ರತ್ಯಕ್ಷವಾಗಿಯೇ ನೋಡುತ್ತಾನೆ. ಏನನ್ನು? ಸರ್ವಂ, ಎಲ್ಲವನ್ನು ಪ್ರತ್ಯಕ್ಷವಾಗಿ ನೋಡಬೇಕಾದ್ರೆ ಅವನಲ್ಲಿ ಇರಬೇಕು. ಅಂದರೆ ಸರ್ವದೇಶದಲ್ಲಿದ್ದಾಗ ಮಾತ್ರವೇ ಸರ್ವವನ್ನು ಗಮನಿಸಲು ಸಾಧ್ಯ. ಒಳಗೆ ಹೊರಗೆ ನಮಗೆ ಮನೆ ಕಾಣಬಹುದು, ಮನೆ ಒಳಗೆ ಕಾಣುವುದಿಲ್ಲ ನಾವು ಹೊರಗಿದ್ದರೆ. ಒಳಗೆ ಹೋದ ಒಂದು ಚೇಂಬರ್ ಕಾಣಬಹುದು, ಉಳಿದದ್ದು ಗೋಡೆ ಅಡ್ಡವಾಗಿ ಕಾಣುವುದಿಲ್ಲ. ಗೋಡೆ ಒಳಗೂ ಏನಿದೆ, ಮಣ್ಣಿದೆಯೋ ಅಥವಾ ಕಬ್ಬಿಣ ಇದೆಯೋ ಅದು ಗೊತ್ತಾಗುವುದಿಲ್ಲ. ಹೀಗಾಗಿ ಸರ್ವತ್ರ ಇದ್ದವನಿಗೆ ಮಾತ್ರವೇ ಸರ್ವತ್ರದ ಸಾಕ್ಷಾತ್ ಈಕ್ಷಣ ಆಗ್ತದೆ ಸಾಧ್ಯತೆ. ಹಾಗಾಗಿ ಭಗವಂತ ಸಾಕ್ಷಿ ಇದ್ದಾನೆ. ಸೂರ್ಯ ಹಗಲಿಗಾಗ್ತದೆ, ರಾತ್ರಿ ಚಂದ್ರನಾದರೆ ಇವನು ಹಗಲು ರಾತ್ರಿ ಎನ್ನದೇ ಸಾಕ್ಷಿ ಆಗ್ತಾನೆ. ಪಂಚಭೂತಗಳಲ್ಲಿ ನೆಲೆಸಿಕೊಂಡು ಸಾಕ್ಷಿ ಆಗ್ತಾನೆ. ಕರ್ಮದ ಸ್ವಾಮಿಯಾಗಿ ಸಾಕ್ಷಿಯಾಗಿರ್ತಾನೆ. ಹೀಗೆ ಎಲ್ಲವನ್ನು ಮನುಷ್ಯನ ಚೇಷ್ಟೆ, ಮಾತು, ಮನಸ್ಸು ಇದೆಲ್ಲದರ ಸಾಕ್ಷಿಭೂತನಾಗಿ ಭಗವಂತ ಇದ್ದಾನೆ. ಶ್ವೇತಾಶ್ವತರೋಪನಿಷತ್ತು ಬಹಳ ಚಂದವಾಗಿ ದೇವರ ಗುಣಲಕ್ಷಣಗಳನ್ನೆಲ್ಲ ಚಿಂತನೆ ಮಾಡುವಲ್ಲಿ, ಹೇಳಿಕೊಡುವಲ್ಲಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಹೇಳಿ ಭಾಳ ದೂರಿಯಾಗಿ ತನ್ನ ಚಿಂತನೆಯನ್ನು ಕೊಟ್ಟಿದೆ, ಭಾಳ ಅದ್ಭುತವಾಗಿ. ಹಾಗಾಗಿ ಭಗವಂತ ಯಾವುದೇ ಪ್ರಕಾರವಾದಂತಹ ಪ್ರಾಕೃತವಾದ ಗುಣಗಳು ಇಲ್ಲದವನು ಅಂತ ಹೇಳಲು ಹೊರಟ ಆ ಉಪನಿಷತ್ತು ನಿರ್ಗುಣಶ್ಚ ಅಂತ ಹೇಳಿ
ಅವನಲ್ಲಿ ಇರಬಾರ್ದಂತಹ ಬಹಳ ದೊಡ್ಡ ಮಟ್ಟಿನ ಗುಣಗಳನ್ನು ಸಾಕ್ಷಿ, ಚೇತ, ಕೇವಲ ಅನ್ನೋದಾಗಿ ಕರ್ಮಾಧ್ಯಕ್ಷ, ಸರ್ವಭೂತಾದಿವಾಸ ಇವನ್ನೆಲ್ಲ ಗುಣಗಳನ್ನೆಲ್ಲ ತಿಳಿಸುವ ಮೂಲಕ ಅವನಲ್ಲಿ ಪ್ರಾಕೃತವಾದ ಗುಣಗಳ ರಾಹಿತ್ಯವನ್ನಷ್ಟೇ, ಗುಣ ಅಂದರೆ ಕ್ವಾಲಿಟಿ ಅಂತ ಅರ್ಥ, ಒಳ್ಳೆಯದ್ದೆಲ್ಲ ಇದೆ ಕೆಟ್ಟದ್ದು ಇಲ್ಲ ಅಂತ ಹೇಳಲಿಕ್ಕೋಸ್ಕರ ಬಹಳ ಸುಂದರವಾಗಿ ಆ ಮಂತ್ರ ತಿಳಿಸಿಕೊಟ್ಟಿದೆ. ಇನ್ನು ಸಾಕ್ಷಿ ಎನ್ನುವುದನ್ನು ಬಿಡಿಸಿ ಹೇಳೋದಾದರೆ ಸಾರತ್ವಾತ್ ಸಹ ಸರ್ವಂ ಅಕ್ಷಯಂ ಅಸ್ಯೇತಿ ಅಕ್ಷಿ ಅಂತ. ಸಹ ಮತ್ತು ಅಕ್ಷಿ ಎರಡು ಪದವನ್ನಾಗಿಸಿಕೊಂಡ್ರೆ ಸಾರಭೂತನಾದ್ದರಿಂದ ಸರ್ವಶ್ರೇಷ್ಠನಾದ್ದರಿಂದ ರಸಃ ಸಾರಃ ವರಶ್ಚೇತೇತೆ ಪರ್ಯಾಯ ವಾಚಕ ಅಂಥೇಳಿ ಶ್ರೇಷ್ಠ್ಯವನ್ನು ಹೇಳುವ ಶಬ್ದ ವರ ಶಬ್ದ ಇದ್ದಾಗೆ ಸಾರ ಶಬ್ದವೂ ಆಗ್ತದೆ. ಹಾಗಾಗಿ ಸಹ ಅಂದರೆ ಸಾರತ್ವಾತ್ ಸಹ ಅಂತ ಶ್ರೇಷ್ಠನಾಗಿದ್ದಾನೆ. ಮತ್ತು ಅಕ್ಷಿ ಅಂದರೆ ಸರ್ವಂ ಅಕ್ಷಯಂ ಅಸ್ಯ ಇತಿ ಅಕ್ಷಿ. ಭಗವಂತನಲ್ಲಿ ಯಾವುದೇ ಕ್ಷಯಗೊಳ್ಳುವಂಥದ್ದು ನಾಶಗೊಳ್ಳುವಂಥದ್ದು ಇಲ್ಲ. ಎಲ್ಲೂ ಅವನದ್ದು ಅನಂತವೇ ಆಗಿದೆ, ಅಕ್ಷಯವೇ ಆಗಿದೆ, ಅಚ್ಯುತವೇ ಅನಿಸಿದೆ ಅನ್ನುವ ನೆಲೆಯಲ್ಲಿ ಅವನನ್ನು ಅಕ್ಷಿ ಅಂತ ಕರೆದಿದ್ದಾರೆ ಅಂತ. ಹಾಗಾಗಿ ಸಚಾಚೌ ಸಚ ಸಾಕ್ಷಿ ಅನ್ನುವುದಾಗಿ ಅದನ್ನು ವಿಗ್ರಹವಾಗಿ ಚಿಂತನೆ ಮಾಡಲಿಕ್ಕೆ ಸಚಾಚೌ ಸಚ, ಹಾಗಾಗಿ ಸಾಕ್ಷಿ ಅಂತಾದ ಅಂತ ಹೇಳಿ. ಅಕ್ಷಾಣಿ ಅಸ್ಯ ಸಂತಿ ಇತಿ ವಾ ಅಕ್ಷಿ. ಈಗ ಧನಿ ಅಂತ ಕರಿತೇವೆ, ಧನಾನಿ ಅಸ್ಯ ಅಸ್ತಿ ಅಂತ ಹೇಳುವ ಲೆಕ್ಕದಲ್ಲಿ. ಗುಣಿ ಅಂತೇವೆ, ಗುಣಗಳು ಅವನಲ್ಲಿ ಉಂಟು ಅಂತ ಹೇಳುವ ನೆಲೆಯಲ್ಲಿ. ಅದರಂತೆ ಅಕ್ಷಿ ಎನ್ನುವಂಥದ್ದು ಅಕ್ಷಾಣಿ ಅಸ್ಯ ಸಂತಿ ಇತಿ ವಾ, ಅವನಲ್ಲಿ ಅಕ್ಷಗಳು ಇವೆ ಎನ್ನುವ ನೆಲೆಯಲ್ಲಿ. ಅಕ್ಷಗಳು ಅಂದರೆ ಬಹಳ ಅರ್ಥ ಇದೆ ಅದಕ್ಕೆ. ಅಕ್ಷವಿಂದ್ರಿಯಂ ಅರ್ಥ ಮಾಡಿಕೊಂಡ್ರೆ ಇಂದ್ರಿಯಗಳು ಉಂಟು ಅಂತ. ಅಂಗ ಪ್ರತ್ಯಂಗವತ್ತಾನ್ ಲಕ್ಷ್ಯಾಮಹೇ ಅಂತೇಳಿ ಭಗವಂತನಲ್ಲಿ ಅಪ್ರಾಕೃತವಾದ ಇಂದ್ರಿಯಗಳನ್ನು ನಾವು ಗುರುತಿಸ್ತೇವೆ, ಗಮನಿಸ್ತೇವೆ. ಪ್ರಾಕೃತವಾದ ಇಂದ್ರಿಯಗಳು ಇಲ್ಲ. ಈಗ ನಾವು ಕಲ್ಲು ಸಕ್ಕರೆಯ ಒಂದು ಗೊಂಬೆ ಮಾಡಿದರೆ ಅದರಲ್ಲಿ ಕಲ್ಲು ಸಕ್ಕರೆಯ ಅಂದರೆ ಸಿಹಿಯಾದ ಮಧುರವಾದದ್ದೇ ಅದರದ್ದು ಕೈಕಾಲುಗಳು ಅಂಗಾಂಗಗಳು ಎಲ್ಲವೂ. ಹಾಗಾಗಿ ನೀವು ಎಲ್ಲಿ ಬಾಯಿ ಹಾಕಿದರೂ ಸಿಹಿಯನ್ನೇ ಅದು ಕೊಡ್ತದೆ. ಅದರಂತೆ ಮಧುರಾಧಿಪತೇ ಅಖಿಲಂ ಮಧುರಂ ಅನ್ನುವ ಹಾಗೆ ಭಗವಂತನಲ್ಲಿ ಯಾವುದೇ ಪ್ರಾಕೃತವಾದ ರಕ್ತ ಮಾಂಸಗಳು ಉಳ್ಳ ದೇಹ ಇಲ್ಲ. ಎಲ್ಲಿ ನೋಡಿದರಲ್ಲಿ ಎಲ್ಲವೂ ಗುಣಾತ್ಮಕವಾದದ್ದೇ. ಹಾಗಾಗಿ ಭಗವಂತನನ್ನು ನಾವು ಅಲೌಕಿಕವಾದ ಇಂದ್ರಿಯಗಳುಳ್ಳವನು, ದಿವ್ಯವಾದಂತಹ ಶರೀರವುಳ್ಳವನು ಅಂತ ಗಮನಿಸ್ತೇವೆ. ನಮಗೆ ದೇವರನ್ನು ಉಪಾಸನೆ ಮಾಡಲಿಕ್ಕೆ ಎಲ್ಲ ಅವಯವಗಳು ಇದ್ದಾಗೇ ಉಪಾಸನೆ. ಆಯಾ ಅವಯವಗಳು ದೇವರಿಗೇನು ಕಣ್ಣು, ಕಿವಿ, ಮೂಗು ಅದೆಲ್ಲ ಕೆಲಸ ಮಾಡಲಿಕ್ಕೆ ಬೇಕಾಗಿಲ್ಲ. ಮೌಕ್ತರ ವಿಷಯದಂತೆ ಎಲ್ಲ ಇಂದ್ರಿಯಗಳಲ್ಲಿ ಎಲ್ಲ ವ್ಯಾಪಾರಗಳನ್ನು ಮಾಡಲಿಕ್ಕೆ ಬರ್ತದೆ, ಸ್ವರೂಪಭೂತವಾದ ಇಂದ್ರಿಯಗಳಾಗಿರುವಾಗ. ಆದರೆ ನಮ್ಮ ಉಪಾಸನೆಗೋಸ್ಕರ ಭಗವಂತನನ್ನು ಭುಜಯುತನನ್ನಾಗಿ, ಪಾದಯುತನನ್ನಾಗಿ, ನಯನೋಪೇತನಾಗಿ ನಾವು ಚಿಂತನೆ ಮಾಡುತ್ತೇವೆ. ಹಾಗಾಗಿ ಅಕ್ಷಾಣ್ಯಸ್ಯ ಸಂತಿ ಇತಿ ಅಂದದ್ದು. ಅಕ್ಷೀಣಶ್ಚ ಅಯಂ, ಸಹ ಎನ್ನುವುದು ಮೊದಲು ಹಾಗೆ ಉಂಟು. ಸಹ ಅವನು ಅಕ್ಷೀಣಃ, ಅಕ್ಷಿ ಅಂದಕ್ಕೆ ಅಕ್ಷೀಣಃ ಅಂತ. ಯಾವ ಪ್ರಕಾರದಲ್ಲಿಯೂ ಕ್ಷೀಣನಾಗುವುದಿಲ್ಲ. ಅಚ್ಯುತನು, ಎಲ್ಲ ಧರ್ಮದಲ್ಲಿಯೂ ಯಾವುದ ವಿಷಯದಲ್ಲಿಯೂ ಅವನು ಬತ್ತುವುದಿಲ್ಲ, ವಿಕಾರಗೊಳ್ಳುವುದಿಲ್ಲ, ಕಡಿಮೆಯಾಗುವುದಿಲ್ಲ. ಕ್ಷೀಣತೆ, ವೃದ್ಧತೆ ಎನ್ನುವಂಥದ್ದು ಪ್ರಾಕೃತವಾದ ಧರ್ಮಗಳು. ಭಗವಂತನು ನಿತ್ಯವೃದ್ಧನಾಗಿದ್ದಾನೆ. ಲೌಕಿಕವಾಗಿ ಅವನು ಅವತಾರ ಕಾಲದಲ್ಲಿ ತಾನು ಬಾಲ್ಯದಲ್ಲಿದ್ದಾಗೆ, ಬೆಳವಣಿಗೆಯಲ್ಲಿ ಬಂದಾಗೆ ತೋರಿಸಿಕೊಡ್ತಾನೆ ಅಷ್ಟೇ ಹೊರತು ಸಹಜವಾಗಿ ಭಗವಂತನ ಸ್ವರೂಪಕ್ಕೆ ಯಾವುದೇ ಪ್ರಕಾರವಾಗಿರತಕ್ಕಂಥ ಭೌತ ವಿಕಾರಗಳು ಇಲ್ಲ, ಗುಣಗಳಲ್ಲಿಯೂ ಇಲ್ಲ. ದೇವರು ಬಲಿಷ್ಠನಿದ್ದಾನೆ ಅಂದ ತಕ್ಷಣ ಅವನು ಯೌವನದಲ್ಲಿದ್ದಾಗ ಅಥವಾ ಸಾವಿರಾರು ವರ್ಷದ ಹಿಂದೆ ರಾಜರಂತೆ ಅಲ್ಲ. ರಾಜರು ಯೌವನದಲ್ಲಿ ಮಹಾವೀರರಿರ್ತಾರೆ, ಮುದಿತನದಲ್ಲಿ ಮತ್ತೆ ಅವರು ತಮ್ಮ ಬಲದಿಂದ
ವಂಚಿತರಾಗಿರ್ತಾರೆ, ಕ್ಷೀಣರಾಗಿರ್ತಾರೆ. ಭಗವಂತ ಯಾವ ವಿಷಯದಲ್ಲಿಯೂ ಕ್ಷೀಣನಲ್ಲ. ಸಾಕ್ಷ ಅಂದರೆ ಜೀವರು ಅಂತ ಅರ್ಥ. ತೇಷಾಮಯಂ ಸ್ವಾಮಿ, ಸ್ವಾಮಿತಯ ಎನ್ನುವ ಲೆಕ್ಕದಲ್ಲಿಯೂ ಸಹ ಇನ್ನು ಪ್ರತ್ಯಯವನ್ನು ಉಲ್ಲೇಖ ಮಾಡುವ ಮೂಲಕ ಸಾಕ್ಷಾಣಾಂ ಸ್ವಾಮಿ ಅನ್ನುವ ನೆಲೆಯಲ್ಲಿ, ಅಯಂ ಹೇಳುವ ನೆಲೆಯಲ್ಲಿ ಸಾಕ್ಷಿ ಆಗ್ತಾನೆ. ಜೀವರು ಸಾಕ್ಷರು ಅಂದರೆ ಅಕ್ಷ ಇಂದ್ರಿಯ ಅಂತ ಹೇಳಿದ್ದಲ್ಲ ಹಿಂದೆ. ಇಂದ್ರಿಯಗಳು ಅವರಲ್ಲಿದೆ, ಪ್ರಾಕೃತವಾದ ಇಂದ್ರಿಯಗಳಿವೆ. ಅವರು ಇಂದ್ರಿಯಗಳಿಂದಲೇ ಕೆಲಸ ಮಾಡುವವರು ಜೀವರು. ಸರ್ವೇಂದ್ರಿಯ ವ್ಯಾಪಾರವರಲ್ಲಿದೆ. ಕೆಲವು ಜೀವರಲ್ಲಿ ಕಮ್ಮಿ ಇಂದ್ರಿಯಗಳಿರುತ್ತವೆ ಯೋಗ್ಯತೆ ಅಂತೆ. ಹಾಗಾಗಿ ಅಂತಹ ಇಂದ್ರಿಯಗಳುಳ್ಳ ಜೀವರಿಗೆ ಇವನು ಸ್ವಾಮಿಯಾದ್ದರಿಂದ ಸಾಕ್ಷಿಯಾಗಿದ್ದಾನೆ. ಇನ್ನು ಸಾರಶ್ಚ ಅಶ್ಚ ಕ್ಷಕಾರವಾನ್ ನೃಸಿಂಹಾತ್ಮ ಚೇತಿತ ಸಾಕ್ಷಿ. ಸಾ ಎನ್ನುವಲ್ಲಿ ಮೊದಲಿಗೆ ಸಹ ಎನ್ನುವುದು ಹೇಳಿದ್ದಾರೆ, ಸಾರತ್ವಾತ್ ಅನ್ನುವ ಲೆಕ್ಕಾಚಾರದಿಂದ ಸಹ. ಪುರುಷ ಅನ್ನುವಲ್ಲಿಯೂ ಸಕಾರ ಬಂದಿದೆ ನಮಗೆ ಬೇಕಾದಷ್ಟು ಅರ್ಥದಲ್ಲಿ, ಸನೋತಿ ಅರ್ಥದಲ್ಲಿ, ಸ್ಯತಿ ಅಂತ ಅರ್ಥದಲ್ಲಿ, ಅದೆಲ್ಲ ಅರ್ಥ ಮಾಡಿಕೊಳ್ಳಿ ನೀವು. ಸಾರತ್ವಾದ ಮಾತ್ರ ಸಹ ಅಲ್ಲ, ಸ್ಯತೀತಿ ಸಹ, ಸೀದತೀತಿ ಸಹ, ಆ ಬಳಿಕ ಶೇತೇತಿ ಸಹ, ಈ ಎಲ್ಲ ಅರ್ಥಗಳು, ಸರತೀತಿ ಸಹ, ಈ ಹಿಂದೆ ಹೇಳಿದ ಎಲ್ಲ ಅರ್ಥಗಳು ಸಕಾರಕ್ಕಿರುವಂಥದ್ದನ್ನು ಮುಂದಿನಕ್ಕೂ ಅನ್ವಯ ಮಾಡಿಕೊಳ್ಳಲಿಕ್ಕೆ ಉಂಟು. ಆದ್ದರಿಂದ ಷಷ್ಠಾಸೋ ಅಂತ ಹೇಳಿದ್ದು. ಸಹ ಎನ್ನುವುದು ಭಗವಂತನಲ್ಲಿ ವಿಶೇಷಾರ್ಥ ಸಾರತ್ವ ಅಂತ ಹೇಳಿತ್ತು. ಅಂತಹ ಭಗವಂತನು ಸಹ ಎನ್ನುವುದಾಯಿತು, ಮತ್ತು ಆ ಎನ್ನುವುದುಂಟು, ಮತ್ತು ಕ್ಷ ಎನ್ನುವುದುಂಟು. ಸಾಕ್ಷಿಯಲ್ಲಿ ಸಾ ಮತ್ತು ಅಕ್ಷಿ ಮಾಡಿದ್ದಲ್ಲ. ಈಗ ಸ ಆ ಕ್ಷ, ಅಕಾರಕ್ಕೆ ಹಿಂದೆ ಅರ್ಥ ಹೇಳಿ ಆಗಿದೆ. ಅಹ ಇತಿ ಬ್ರಹ್ಮ ಅಂತ ಹೇಳಿಕೊಳ್ಳುವ ಶ್ರುತಿ ಭಗವಂತನು ಎಲ್ಲಕ್ಕಿಂತ ಭಿನ್ನನಾಗಿದ್ದಾನೆ ಎನ್ನುವುದನ್ನು ತಿಳಿಸಿಕೊಡುವಂಥದ್ದು. ಯಾವುದೇ ಅವನಲ್ಲಿ ವಿಕಾರಗಳು ಇಲ್ಲ ಎನ್ನುವಲ್ಲಿ ಅಭಾವವನ್ನು ಉಲ್ಲೇಖ ಮಾಡಿದೆ. ದೋಷರಹಿತನಾಗಿ ಗುಣಸ್ವರೂಪನಾಗಿ ಭಗವಂತನ ಅನುಸಂಧಾನಕ್ಕೆ ಅಹ ಎನ್ನುವುದು. ಇನ್ನು ಕ್ಷ ಅಂದರೆ, ಕ್ಷ ಎನ್ನುವುದು ನೃಸಿಂಹ ಬೀಜ, ಕ್ಷಂ ನೃಸಿಂಹಂ ಅಂತ. ಒಂದೊಂದು ಅಕ್ಷರಗಳಿಂದ ಒಂದೊಂದು ದೇವತೆಗಳನ್ನು, ಭಗವಂತನ ರೂಪಗಳನ್ನು ಎಲ್ಲ ಗುರುತಿಸ್ತಾರೆ. ಬೀಜ ಮಂತ್ರಗಳಲ್ಲಿ, ಮಂತ್ರ ಪ್ರಕರಣಗಳಲ್ಲಿ, ಆಗಮ ಚಿಂತನೆಗಳಲ್ಲಿ, ಪಂಚರಾತ್ರಾದಿಗಳಲ್ಲಿ. ಹಾಗಾಗಿ ನೃಸಿಂಹ ಕ್ಷಸ್ಯ ದೇವತಾ ಅಂತೇಳಿ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರ ಮಾತು. ಎರಡಕ್ಷರದ ಸಂಯೋಗ ಅಲ್ಲಿ ಕಾಣುತ್ತದೆ, ಕಕಾರ ಮತ್ತು ಶಕಾರದ್ದು. ಅಷ್ಟೇ ಅಲ್ಲದಕ್ಕೆ ಪ್ರತ್ಯೇಕವಾದ ಅಕ್ಷರದ ಗಣನೆ ಇದೆ. ಕೊನೆಯದಾಗಿ ಅದನ್ನು ಜೀವತತ್ವದಲ್ಲಿ ನ್ಯಾಸ ಮಾಡಲಿಕ್ಕುಂಟು. ಮಾತೃಕಾನ್ಯಾಸ ಮಾಡುವವರಿಗೆ ಅದರ ಬಗ್ಗೆ ಎಚ್ಚರ ಇದೆ, ಚಿಂತನೆ ಇದೆ. ಹಾಗಾಗಿ ಕ್ಷಃ ಅಂದರೆ ಕ್ಷಕಾರವಾನ್ ನೃಸಿಂಹಾತ್ಮ ಚ ಇತಿ ಚ ಸಾಕ್ಷಿ. ಈಗ ನರಸಿಂಹನನ್ನೇ ಭಗವದ್ರೂಪ ಚಿಂತನೆಯಲ್ಲಿ ಶ್ರೇಷ್ಠನನ್ನಾಗಿ ಮತ್ತು ಎಲ್ಲಕ್ಕಿಂತ ವಿಲಕ್ಷಣನನ್ನಾಗಿ, ಅಂಥದ್ದು ಇನ್ನೊಂದು ರೂಪವೇ ಬರಲಿಲ್ಲ, ಬರುವಂಥದ್ದು ಅಲ್ಲ, ಅಂಥ ಅದ್ಭುತವಾದಂಥ ಚಿಂತನೆ ಕೊಡುವಂತೆ. ಅಂದರೆ ಈ ರೂಪ ಅದುವೇನಲ್ಲ, ಅದರ ಆ ರೂಪದ ಅನುಸಂಧಾನ ಮಾಡಿಕೊಳ್ಳುವಂತೆ ಅಂಥ ಅವತಾರ ಮಾಡಿದ್ದಾನೆ ಎನ್ನುವ ಅರ್ಥವನ್ನು ತರಲಿಕ್ಕೆ ಬರ್ತದೆ. ಸಾಕ್ಷಿ ಎನ್ನುವಲ್ಲಿ ಕ್ಷಕಾರವಾಚ್ಯವಾದ ನರಸಿಂಹಸ್ವರೂಪವನ್ನು ತಳೆದವನು ಇವನೇ ಅನ್ನುವ ಹಾಗೆ, ಸಚ ಅನ್ನುವ ಹಾಗೆ. ಹೀಗೆ 15ನೇ ನಾಮದ ಸಾಕ್ಷಿ ನಾಮದ ಚಿಂತನೆ. 16ನೇ ನಾಮ ಕ್ಷೇತ್ರಜ್ಞ ಎನ್ನುವುದು. ಕ್ಷೇತ್ರಂ ಪಿಂಡಾಂಡಂ ಚ ಬ್ರಹ್ಮಾಂಡಂಚ ಜಾನಾತಿ ಅಯಂ ಏಕೈತಿ ಕ್ಷೇತ್ರಜ್ಞ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಅಂತೇಳಿ ದೇಹಕ್ಕೆ ಕ್ಷೇತ್ರ ಅಂತ ಹೆಸರು ಕರೆದಿದ್ದಾರೆ. ಇದು ನಮ್ಮ ಕ್ಷೇತ್ರ, ಇದು ನಮ್ಮ ಸಾಧನೆಯ ಕ್ಷೇತ್ರ. ಕ್ಷೇತ್ರದಲ್ಲಿ ನಾವು ವಾಸ ಮಾಡಬೇಕು, ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಬೇಕು, ಕ್ಷೇತ್ರವನ್ನು ಚೆನ್ನಾಗಿಟ್ಟುಕೊಳ್ಳಬೇಕು, ಕ್ಷೇತ್ರದ ಪಾವಿತ್ರ್ಯವನ್ನು ಕಾಪಾಡಬೇಕೆಲ್ಲ ಹೇಳ್ತಾರಲ್ಲ. ಇದು ಶರೀರ ಎನ್ನುವುದು ಕ್ಷೇತ್ರ. ಹಾಗಾಗಿ ಶರೀರವನ್ನು ಶುಚಿಯಾಗಿಟ್ಟುಕೊಳ್ಳುವಲ್ಲಿ ನಾವು ಪ್ರತಿನಿತ್ಯ ಸ್ನಾನವನ್ನು ನಡೆಸಲಿಕ್ಕುಂಟು. ಸ್ನಾನಕ್ಕೆ ಒಂದೇ ಒಂದು ಭೌತವಾದಂತಹ ದೇಹವನ್ನು ತೊಳೆಯಲು ಸಾಧನ ಆಗುವಂಥದ್ದು ನೀರು. ಮಣ್ಣಿನಿಂದ ದೇಹವನ್ನು, ಮಣ್ಣಿನ ಕಾಯವನ್ನು ಶುಚಿಗೊಳಿಸಲು ಸಾಧ್ಯ ಆಗುವುದಿಲ್ಲ. ನಾವು ಎಣ್ಣೆಯನ್ನು ಮತ್ತು ಗ್ರೀಸಿನಿಂದ ತೆಗೆದ ಹಾಗೆ ಆಗ್ತದೆ, ಅಥವಾ ಮೇಣವನ್ನು ನಾವು ಮತ್ತೆ ಕೆಸರಿನಲ್ಲಿ ಒದ್ದಾಟಪಟ್ಟಂತೆ ಹಚ್ಚಿಕೊಂಡು. ಅದರಂತೆ
ಶುದ್ಧವಾದ ನೀರಿನಿಂದಷ್ಟೇ ನಮ್ಮ ದೇಹವನ್ನು, ಮಣ್ಣಿನ ದೇಹವನ್ನು ತಿಳಿಯಾಗಿಸಿಕೊಳ್ಳಲಾಗ್ತದೆ. ಬೆಂಕಿ ಸ್ನಾನವು ಯೋಗ್ಯ ಅನಿಸುವುದಿಲ್ಲ, ಅದು ಸುಟ್ಟು ಬಿಡ್ತದೆ. ಮತ್ತು ಆಕಾಶ ಗಾಳಿಗಳಲ್ಲಿ ನಾವು ಮೈ ಒಡ್ಡಿಕೊಂಡಿರ್ತೇವೆ, ಆದ್ದರಿಂದ ಅದನ್ನು ಸ್ನಾನವಾಗಿ ಪರಿಗಣಿಸಲಿಕ್ಕೆ ಬರುವುದಿಲ್ಲ. ಅದರಿಂದ ಒಂದೊಮ್ಮೆ ನಮ್ಮ ದೇಹವನ್ನು ಅಥವಾ ಕೈಯನ್ನಾದರೂ ಪದಾರ್ಥವನ್ನಾದರೂ ನಾವು ಶುದ್ಧಿಗೊಳಿಸುವುದು ಅಂದರೆ ನೀರಿನಲ್ಲಿ ಮಾತ್ರವೇ ಅದ್ದಿಕೊಳ್ಳುವುದರಿಂದ ಶುದ್ಧಿ ಮಾಡಲಿಕ್ಕೆ ಬರ್ತದೆ. ಆದರೆ ನೀರೇ ಒಂದೊಮ್ಮೆ ಅಶುದ್ಧವಾಗಿದ್ದರೆ, ಅದೇ ಸರಿ ಇಲ್ಲದೆ ಹೋಗಿದರೆ, ಅದೇ ಪವಿತ್ರವಾಗಿ ಇಲ್ಲದೆ ಇದ್ದಾಗ, ಅದೇ ಒಂದು ಸಿಯು ಸುಡು ಅಂತ ಅನಿಸಿಕೊಂಡಿದ್ದರೆ ಅದನ್ನು ಮಗದೊಮ್ಮೆ ಉಪಯೋಗಿಸಿಕೊಳ್ಳುವ ರೀತಿಯಾಗಿರ್ತದೆ, ಹೇಗೆ ಆಗಿರ್ತದೆ. ಆದ್ದರಿಂದ ಅತ್ಯಂತ ಪ್ರಶಸ್ತವಾದಂತಹ ಒಂದು ವಸ್ತುವನ್ನಾಗಿ ನೀರನ್ನು ಗಮನಿಸಿದ್ದಾರೆ. ಹೀಗಾಗಿ ಕ್ಷೇತ್ರ ಅತ್ಯಂತ ಪರಿಶುದ್ಧವಾಗಿರಬೇಕು. ಇದು ನಮ್ಮ ದೇಹ ಎನ್ನುವುದೊಂದು ಕ್ಷೇತ್ರ, ಇದು ಪಿಂಡಾಂಡ ಅಂತ ಇದನ್ನು ಗಮನಿಸ್ತಾರೆ, ಗುರುತಿಸ್ತಾರೆ. ಇದರಂತೆ ಉದ್ದ ಉರುಟಾಗಿರುವಂಥದ್ದು ಬ್ರಹ್ಮಾಂಡ, ಭಗವಂತನ ದೊಡ್ಡ ಗಿಫ್ಟ್, ಚತುರ್ಮುಖನಿಗಾಗಿ ಕೊಟ್ಟಿರತಕ್ಕಂತಹ ಭೌತವಾದ ಒಂದು ಅರಮನೆ. ಇದು ಎರಡನ್ನೂ ಕ್ಷೇತ್ರವನ್ನು, ಅದರ ಪಿಂಡಾಂಡಂ ಜಾನಾತೀತಿ ಕ್ಷೇತ್ರಜ್ಞ, ಬ್ರಹ್ಮಾಂಡಂ ಜಾನಾತೀತಿ ಕ್ಷೇತ್ರಜ್ಞ ಅಂತ ಎರಡು ಅರ್ಥ. ಬ್ರಹ್ಮಾಂಡ ಕ್ಷೇತ್ರವನ್ನು ಚೆನ್ನಾಗಿ ತಿಳಿದಿರುವವನು, ಪ್ರತಿಪಿಂಡಾಂಡವನ್ನು ಚೆನ್ನಾಗಿ ತಿಳಿದಿರುವವನು. ಅದರಲ್ಲಿ ಬರೆದಾಗ ಅವರು ಬರೀತಾರೆ ಅಯಂ ಏಕೈತಿ ಅಂತ, ಇವನೊಬ್ಬನೇ ತಿಳಿದಿದ್ದಾನೆ ಅಂತ. ಯಾಕೆಂದರೆ ಅವರವರ ದೇಹದ ಬಗ್ಗೆ ಅವರವರು ಸ್ವಲ್ಪ ಮಟ್ಟಿನಲ್ಲಿ ಉದ್ದ ಎಷ್ಟು, ಉರುಟೆಷ್ಟು, ಭಾರ ಎಷ್ಟು ಅಂತ ತಿಳ್ಕೊಂಡಿದ್ದರು. ಎಲ್ಲರ ಭಾರ, ಉದ್ದ, ಅಗಲಗಳನ್ನು ಯಾರೂ ತಿಳ್ಕೊಂಡಿಲ್ಲ. ಮತ್ತು ಉಳಿದ ಜ್ಞಾನ ಇಲ್ಲಿ ಬಿಡಿ, ಒಳಗೇನಿದೆ ಹೊರಗೇನಿದೆ ಗೊತ್ತಿಲ್ಲ, ಮುಂದೇನು ಹಿಂದೇನು ಗೊತ್ತಿಲ್ಲ. ಮುಂದೆ ಹಿಂದೆ, ಇವತ್ತು ನಾಳೆ ಮಾತ್ರ ಅಲ್ಲ, ಮುಂದಿನ ಜನ್ಮ ಹಿಂದಿನ ಜನ್ಮದ ಬಗ್ಗೆ ಯೋಚನೆ. ಹಾಗಾಗಿ ಅದರಲ್ಲಿ ಹೇಳಿದ್ದ ಎಲ್ಲ ಜ್ಞಾನ ನನಗಿದೆ ಅಂತ ಹೇಳಿಕೊಂಡು ಅದನ್ನು ಬನ್ನಂಜಿಯವರು ಕೋಟ್ ಮಾಡ್ತಾರೆ. ಕ್ಷೇತ್ರಜ್ಞಂಚಾಭಿಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಇತಿ ಗೀತಾಯಾಮ್ ಅಂತ. ಕ್ಷೇತ್ರಜ್ಞಂಚಾಭಿಮಾಂ ವಿದ್ಧಿ, ಕ್ಷೇತ್ರದ ಅರಿವುಳ್ಳವನು ನನ್ನನ್ನು ಅಂತ ತಿಳ್ಕೊ. ಸರ್ವಕ್ಷೇತ್ರೇಷು, ಒಂದು ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಅಂತಲ್ಲ, ಎಲ್ಲರ ದೇಹಗಳಲ್ಲಿ, ಭೌತವಾದ ಕ್ಷೇತ್ರಗಳಲ್ಲಿಯೂ ಸರ್ವಕ್ಷೇತ್ರದ ಪರಿಜ್ಞಾನ, ಸರ್ವಕ್ಷೇತ್ರದ ವಾಸ, ಅಲ್ಲಿನ ಆರಾಧ್ಯ ವ್ಯವಸ್ಥೆ, ಇದು ನಾನೇ ಇದ್ದೇನೆ ಅನ್ನುವುದಾಗಿ ಎಲ್ಲದರ ಚಿಂತನೆಯನ್ನು, ಎಲ್ಲದರ ಜ್ಞಾನವನ್ನು ತನ್ನಲ್ಲಿ ಇದೆ ಅಂತ ಎನ್ನುವ ಮಾತನ್ನು ಕ್ಷೇತ್ರಜ ಶಬ್ದದಿಂದ ಚಿಂತನೆ ಮಾಡ್ತಾರೆ. ಇನ್ನೂ ಒಂದು ಅರ್ಥ ಕ್ಷಪಯತಿ, ಆನಂತರ ಇಚ್ಛೆಯ ತ್ರಾಯತೆ, ಮತ್ತೊಂದು ಜ್ಞಾಪಯತಿ. ಜ್ಞಾಯತೆ ಸರ್ವಂ ಜಾನಾತಿ ಚೇತಿ ಕ್ಷೇತ್ರಜ್ಞ. ಇಲ್ಲಿ ಪ್ರತ್ಯಕ್ಷರದ ಚಿಂತನೆ. ಕ್ಷ ಅಂದರೆ ಕ್ಷಪಯತಿ ಅಂತ, ನಾಶಗೊಳಿಸುತ್ತಾನೆ ಅಂತ. ಆನಂತರ ತ್ರ ಅಂದರೆ ಅಲ್ಲಿ ಕ್ಷೇತ್ರ ಇರುವುದರಿಂದ ಕ್ಷ ಅಂತ ಮಾಡಿ, ಆದ್ದರಿಂದ ಇತ್ರ ಅಂತ ಆಯಿತು. ಇತ್ರ ಎನ್ನುವುದರಲ್ಲಿ ಇಕಾರಕ್ಕೆ ಇಚ್ಛಾ ಅಂತ ಅರ್ಥ. ಇಹಿ ಇಚ್ಛಾಯಾಮ್ ಅಂತ, ಇಶು ಇಚ್ಛಾಯಾಮ್ ಧಾತುವಿನಂತೆ, ಏಕಾಕ್ಷರ ಕೋಶದಂತೆ. ಹಾಗಾಗಿ ಇಚ್ಛೆಯ ತ್ರಾಯತೆ ಅಂತ, ಸ್ವೇಚ್ಛೆಯಿಂದ ನಮ್ಮ ರಕ್ಷಣೆ ಮಾಡುತ್ತಾನೆ. ನಮ್ಮ ಇಚ್ಛೆಯಂತೆ ಅಲ್ಲ, ಭಗವದ್ ಇಚ್ಛೆಯಂತೆ ನಡೆಯುವಂಥದ್ದು. ಎಲ್ಲರ ರಕ್ಷಣೆ, ಎಲ್ಲರ ಹೊಣೆಗಾರಿಕೆ ಅದು ದೇವರ ಕೈಯಲ್ಲಿದೆ. ನಮ್ಮ ಯಾವುದೇ ಪ್ರಕಾರವಾದಂತಹ ಪ್ರಾರ್ಥನೆಗೆ, ಫೋರ್ಸಿಗೆ ದೇವರು ರಕ್ಷಣೆ ಮಾಡುವುದಿಲ್ಲ. ನಾವು ಕೇಳ್ಬೋದು, ಪಕ್ಕದವರನ್ನು ಹಿಂಸಿಸಿರಿ, ನಮ್ಮನ್ನು ಮಾತ್ರ ಕಾಪಾಡಿರಿ ಅಂತ. ಅವರು ಅದನ್ನೇ ಕೇಳಿಕೊಂಡ್ರೆ ಏನು ಮಾಡ್ತಾನೆ ದೇವರು? ಅವರು ಅದೇ ಹೇಳ್ತಾರೆ, ಪಕ್ಕದವರನ್ನು ಮುಗಿಸಿ ನಮ್ಮನ್ನು ಉಳಿಸಿ ಅಂತ. ಹೀಗಾಗಿ ಪ್ರತಿಯೊಬ್ಬನೂ ಸ್ವಾರ್ಥಿ ಆಗ್ತಾನೆ, ಭಗವಂತನಲ್ಲಿ ಇದಕ್ಕೋಸ್ಕರ ಬೇಡಿಕೆ ಇಡ್ತಾನೆ. ಆದ್ದರಿಂದ ದೇವರು ಹೇಳ್ತಾನೆ, ನಿಮ್ಮ ಇಚ್ಛೆಯಿಂದ ನನ್ನ ಕೆಲಸ ಅಲ್ಲ, ನನ್ನ ಇಚ್ಛೆಯಿಂದ ನನ್ನ ಕೆಲಸ ಅಂತ. ನನ್ನ ಇಚ್ಛೆಯನ್ನು ಯಾರೂ ಕಂಟ್ರೋಲ್ ಮಾಡಲಿಕ್ಕೆ ಬರುವುದಿಲ್ಲ. ನಿಮ್ಮ ಇಚ್ಛೆಯನ್ನು ಕೊಡುವವನು, ತೆಗೆಯುವವನು ನಾನೇ. ಮತ್ತ ಸ್ಮೃತಿರ್ಜ್ಞಾನ ಅಪೋಹನಂಚ. ಹಾಗಾಗಿ ಇಚ್ಛೆಯ ತ್ರಾಯತೆ ಮತ್ತು ಜ್ಞಾಪಯತಿ, ತಿಳಿಸಿಕೊಡುತ್ತಾನೆ, ಜ್ಞಕಾರಕ್ಕರ್ಥ. ನ್ಯಾಯತೆ, ತಿಳಿಯಲ್ಪಡ್ತಾನೆ. ಸರ್ವಂಜಾನಾತಿ, ಎಲ್ಲವನ್ನೂ ತಿಳಿದಿದ್ದಾನೆ. ಹಾಗೆ ಇನ್ನೊಬ್ಬರಿಗೆ ತಿಳಿಸುವವನು ಅವನೇ, ಎಲ್ಲರಿಂದ ತಿಳಿಯಲ್ಪಡುವವನು ಅವನೇ, ಎಲ್ಲವನ್ನು ತಿಳಿದವನು ಅವನೇ ಅನ್ನುವ ಅರ್ಥದಲ್ಲಿ ಜ್ಞಕಾರಕ್ಕೆ ಅರ್ಥ. ಹೀಗೆ ಕ್ಷೇತ್ರಜ್ಞ ಎನ್ನುವಲ್ಲಿ ಪ್ರತ್ಯಕ್ಷರಗಳ ವಿಂಗಡಣೆಯಿಂದ ವಿಶೇಷಾರ್ಥವನ್ನು ಚಿಂತನೆ ಮಾಡಲಿಕ್ಕೆ ಬರ್ತದೆ. ಮತ್ತೊಂದು ಅರ್ಥ ಸರ್ವಸ್ಯ ಕ್ಷಿತಿರಿತಿ
ಕ್ಷೇತ್ರಂ. ಕ್ಷೇತ್ರ ಅಂದರೆ ಭೂಮಿ ಅಂತ ಇಟ್ಕೊಳ್ಳಿ, ಎಲ್ಲರ ನೆಲ. ಆದ್ದರಿಂದ ಸರ್ವಸ್ಯ ಕ್ಷಿತಿರಿತಿ ಕ್ಷೇತ್ರಂ, ಎಲ್ಲರ ನೆಲವನ್ನೆಲ್ಲ ಜಾನಾತಿ ಎನ್ನುವ ಅರ್ಥವೇ, ತಿಳಿದಿದ್ದಾನೆ ಎನ್ನುವ ಅರ್ಥದಲ್ಲೇ ಕ್ಷೇತ್ರಜ್ಞ ಆದತ್ತು. ಮತ್ತು ಸರ್ವಂ ಜ್ಞಾಪಯತಿ ಇತಿ ಜ್ಞಃ, ಎಲ್ಲರಿಗೆಲ್ಲವನ್ನು ತಿಳಿಸಿಕೊಡುತ್ತಾನೆ ಎನ್ನುವಂಥದ್ದು ಸಹ. ಎಲ್ಲದರ ಜ್ಞಾನವನ್ನು ಭರಿಸುವವನು ಭಗವಂತನೇ. ಕ್ಷೇತ್ರೇ ಜ್ಞಃ ಜೀವಹಾನೇನೇತಿ ಕ್ಷೇತ್ರಜ್ಞ. ಇನ್ನೊಂದು ಅಜ್ಞ ಮತ್ತು ಜ್ಞ ಎನ್ನುವ ವಿಷಯಗಳಿಂದ ಜಡ ಮತ್ತು ಜೀವನನ್ನು ಚಿಂತನೆ ಮಾಡಲಿಕ್ಕೆ ಬರ್ತದೆ. ಜ್ಞಾನಯೋಗ್ಯತಾ ಉಳ್ಳವನು ಜೀವ, ಜ್ಞಾನಯೋಗ್ಯತೆ ಇಲ್ಲದ್ದು ಜಡ, ವಿಲಕ್ಷಣವಾದದ್ದು. ಜಡ ಏನು ಅಂತ ಹೇಳುವುದು ಕೇಳಿದರೆ, ಜಡ ಅಂದರೆ ಅದಕ್ಕೆ ಜ್ಞಾನ ಯೋಗ್ಯತೆ ಇಲ್ಲ. ಜ್ಞಾನಯೋಗ್ಯತೆ ಇಲ್ಲದೇ ಇರೋದ್ರಿಂದ ಸುಖ ದುಃಖ ಅನುಭವ ಇಲ್ಲ. ಅದು ಚೈತನ್ಯ ಅಲ್ಲ, ಅದು ಚಿತ್ ಅಲ್ಲ, ಅಚಿತ್. ಹೀಗೆ ಚಿದಚಿತ್ತಲ್ಲಿ ಚಿತ್ ಎನ್ನುವುದು ಜ್ಞ, ಅಚಿತ್ ಎನ್ನುವುದು ಅಜ್ಞ. ಅದರಿಂದ ಕ್ಷೇತ್ರೇ ಜ್ಞ ಜೀವ ಅನೇನೇತಿ ಕ್ಷೇತ್ರಜ್ಞ. ಈ ನೆಲದಲ್ಲಿ ಜೀವನ ಸೃಷ್ಟಿಯನ್ನು ಮಾಡಿದವನು. ಕ್ಷೇತ್ರ ಶಬ್ದಕ್ಕೆ ಕ್ಷಿತಿಯಿಂದ ಅರ್ಥ ಕೊಟ್ಟಿದ್ದೇವೆ ನಾವು. ಕ್ಷೇತ್ರ ಶಬ್ದವನ್ನು ಗದ್ದೆ ಅಂತ ಹೇಳುವುದಿಲ್ವ? ಕ್ಷೇತ್ರ ಅಂದರೆ ದೇಶವಾಚಿಯಾಗಿ ಬಳಸುವುದಿಲ್ವ? ಆದ್ದರಿಂದ ಕ್ಷೇತ್ರ ಶಬ್ದಕ್ಕೆ ಪುರ ಅಂತ ದೇಹ ಅಂತ ಅರ್ಥ ಮಾಡಿದರೂ ಒಂದು ಜಾಗ ಅಂತಲೇ ಅರ್ಥ. ದೇಹ ನಿಂತ ನೆಲವನ್ನು ಸಹ ಕ್ಷೇತ್ರ ಅಂತ ಕರೆಯುವ ಮೂಲಕ ಜಾಗ ಅಂತಲೇ ಹೇಳಲಿಕ್ಕೆ ಬರ್ತದೆ. ಪುಣ್ಯಭೂಮಿಯನ್ನು ಮಾತ್ರ ಕ್ಷೇತ್ರ ಹೇಳಬೇಕಾಗಿಲ್ಲ, ಎಲ್ಲವನ್ನು ಕ್ಷೇತ್ರ ಜಾಗ ಅಂತ ಕರೀತಾರೆ ಸಾಮಾನ್ಯವಾಗಿ. ಹಾಗಾಗಿ ಪ್ರತಿಯೊಬ್ಬರೂ ಈ ದೇಹದಲ್ಲಿ, ಈ ಜಾಗದಲ್ಲಿ, ಈ ನೆಲದಲ್ಲಿ ಇದ್ದಾರೆ. ಪ್ರತಿಯೊಂದು ಜೀವರು ಇರಲಿಕ್ಕೆ ಕಾರಣ ಭಗವಂತನಿದ್ದಾನೆ ಅನ್ನುವ ಚಿಂತನೆಯನ್ನು ಕ್ಷೇತ್ರಜ್ಞ ಕೊಡ್ತದೆ. ಮುಂದಿನದ್ದು ಅಕ್ಷರ ಅಂತ. ಅಕ್ಷರ ಶಬ್ದಕ್ಕೆ ಯಹ ಕ್ಷೇತ್ರಜ್ಞ ಸನ್ ಕ್ಷೇತ್ರಸ್ಥಃ ಸ ಏವ ಅಕ್ಷರಶ್ಚ ಅಂತ ಹಿಂದಿನಿಂದ ಮುಂದಕ್ಕೆ ಅನ್ವಯ ಮಾಡಿಕೊಂಡ್ರೆ, ಕ್ಷೇತ್ರದಲ್ಲಿ ಕ್ಷೇತ್ರವನ್ನು ಅರಿತವನು ಭಗವಂತ ಮಾತ್ರ ಅಲ್ಲ, ಕ್ಷೇತ್ರದಲ್ಲಿ ಇರುವವನು ಭಗವಂತನಿದ್ದಾನೆ. ಆದ್ದರಿಂದ ಕ್ಷೇತ್ರಸ್ಥನೂ ಅವನೇ. ಕ್ಷೇತ್ರ ಅಂದರೆ ದೇಹ ಅಂತ ಇಟ್ಕೊಳ್ಳಿ. ದೇಹದ ಅರಿವು ಉಂಟು ಭಗವಂತನಿಗೆ ನಮಗಿಂತ ಜಾಸ್ತಿ. ನಮ್ಮ ದೇಹದ ಅರಿವು ದೇವರಿಗೆ ಗೊತ್ತುಂಟು. ಯಾಕೆ? ನಾವು ಎಷ್ಟರ ಸಮಯದಲ್ಲಿ ಈ ದೇಹವನ್ನು ಬಿಡಲಿಕ್ಕೆ ಉಂಟು, ಈ ದೇಹದಲ್ಲಿ ಎಷ್ಟರವರೆಗೆ ನಮಗೆ ಭೋಗ ಇದೆ, ಯಾವ ಪ್ರಕಾರಗಳಲ್ಲಿ ಭೋಗ ಸಾಧ್ಯತೆ ಆಗ್ತದೆ ಅನ್ನುವುದರ ಪರಿಚಯ, ರೋಗದ, ವೃದ್ಧಿಯ, ಶೋಕದ ಎಲ್ಲ ಪರಿಚಯ ಅದು ಭಗವಂತನಲ್ಲಿ ಮಾತ್ರ ಆಗಿದೆ. ಅದು ಭಗವಂತ ಇಲ್ಲಿ ಇದ್ದುಕೊಂಡೇ ಅದನ್ನು ನಡೆಸಿಕೊಡೋದ್ರಿಂದ ಭಗವಂತ ಕ್ಷೇತ್ರಸ್ಥನೂ ಹೌದು. ಕ್ಷೇತ್ರಜ್ಞನೂ ಕ್ಷೇತ್ರಸ್ಥನೂ ಭಗವಂತನೂ ಅಷ್ಟೇ ಅಲ್ಲದೆ, ಈ ಕ್ಷೇತ್ರದಲ್ಲಿದ್ದಾಗ ಕ್ಷೇತ್ರದಲ್ಲಿನ ನಾಶ ಅವನನ್ನು ಆವರಿಸಬಹುದು. ಕ್ಷೇತ್ರ ಸೋತಾಗ ಭಗವಂತನಿಗೆ ಸೋಲು, ಕ್ಷೇತ್ರ ನಾಶ ಆಗ ದೇವರಿಗೆ ಅಲ್ಲಿಂದ ನಿರ್ಗಮನ ಎಲ್ಲ ಅರ್ಥ ಬಂದರೆ ಅದಕ್ಕೆ ಹೇಳ್ತಾರೆ ಕ್ಷೇತ್ರಸ್ಥಃ ಸಯೇವ ಅಕ್ಷರಶ್ಚ ಅಂತೇಳಿ. ನಾವು ಕ್ಷೇತ್ರಜ್ಞನನ್ನು ಕ್ಷೇತ್ರಸ್ಥನನ್ನು ಚಿಂತನೆ ಮಾಡಿದರೆ ಅಕ್ಷರ ತತ್ವವನ್ನು ಚಿಂತನೆ ಮಾಡಬೇಕು. ಅಲ್ಲಿದ್ದುಕೊಂಡು ದೇಹದಲ್ಲಿದ್ದುಕೊಂಡು ಏನು ಅವನದ್ದು ನಾಶ ಆಗುವುದಿಲ್ಲ, ಕಳ್ಕೊಳ್ಳುವುದಿಲ್ಲ ಅವನು ಎನ್ನುವ ಅರ್ಥ ಬರಲಿಕ್ಕೋಸ್ಕರ ಕ್ಷೇತ್ರಸ್ಯ ಕ್ಷರಣೇಪಿ ಸ್ವಯನ್ನಕ್ಷರತೀತಿ ಅಕ್ಷರ. ಹಿಂದುಗಡೆಯಿಂದ ಮುಂದಕ್ಕೆ ಅನ್ವಯ ಮಾಡಿದ್ದು ನ ಅಕ್ಷರ ಅಲ್ಲ, ನ ಅಕ್ಷರ ಅಕ್ಷರ ಅಂತ ಅರ್ಥ. ಕ್ಷರಣ ಆಗುವುದಿಲ್ಲ, ನಾಶಗೊಳ್ಳುವುದಿಲ್ಲ. ಯಾವುದು? ಕ್ಷೇತ್ರಸ್ಯ ಕ್ಷರಣೇಪಿ. ನೀವು ದೇಹವನ್ನು ಕಳ್ಕೊಂಡ್ರು ದೇವರು ಕಳ್ಕೊಂಡ್ಲಾಗೆ ಆಗುವುದಿಲ್ಲ. ಅತ್ಯಂತ ಸೂಕ್ಷ್ಮ ದೇವರು. ದೇಹದಿಂದ ಒಳಗೂ ಇದ್ದಾನೆ. ಕ್ಷರ ವಿನಾಶೆ ಅಂತ ಧಾತು. ಅಕ್ಷರ ಅಂದರೆ ವಿನಾಶ ಇಲ್ಲ ಭಗವಂತನಿಗೆ ಅಂತ ಅರ್ಥ. ನ ಕೇವಲ ಕ್ಷೇತ್ರಸ್ಥ ಏವ ಕಿಂತು ಅಶ್ನುತೆ ವ್ಯಾಪ್ನೋತಿ ಸರ್ವಮಿತ್ಯಕ್ಷರಶ್ಚ. ಅವನು ಕ್ಷೇತ್ರದಲ್ಲಿ ಇದ್ದಾನೆ, ಅಕ್ಷರನಾಗಿದ್ದಾನೆ ಅಂತ ಅಷ್ಟೇ ಅರ್ಥ ಅಲ್ಲ, ಅವನು ಸರ್ವಕ್ಷೇತ್ರಗಳಲ್ಲಿ ಇದ್ದಾನೆ, ಎಲ್ಲೆಡೆಯೂ ಕ್ಷೇತ್ರದ ಹೊರಗೂ ಇದ್ದಾನೆ. ಆದ್ದರಿಂದ ಅವನನ್ನು ನಾವು ಬಹಳ ಚಂದವಾಗಿ ಕರಿತೇವೆ ಅಶ್ನುತೆ ವ್ಯಾಪ್ನೋತಿ ಸರ್ವಮಿತ್ಯಕ್ಷರ. ಇನ್ನೊಂದು ಧಾತು ಪ್ರಕಾರದಲ್ಲಿ ಅಕ್ಷರ ಶಬ್ದ ನಿರ್ವಚನ ಮಾಡೋದು ಅಶ್ನುತೆ ಇತಿ ಅಕ್ಷರ ಅಂತ. ಅದು ವ್ಯಾಪ್ತ್ಯರ್ಥವನ್ನು ಹೇಳ್ತದೆ, ಎಲ್ಲೆಡೆ ತುಂಬಿರುವಿಕೆಯನ್ನು ತಿಳಿಸ್ತದೆ. ಆಗ ಎಲ್ಲ ಕಡೆ ಇದ್ದಾನೆ ಹೇಳಿಕೊಂಡು ಭಗವಂತನನ್ನು ಅಕ್ಷರ ಅಂತ ಕರೀತಾರೆ. ಅಶುವ್ಯಾಪ್ತವು ಅಂತ ಧಾತು ಅದು. ಅಶ್ನೋತಿ ಅಂತಲೇ ಅದರ ರೂಪ ವ್ಯವಸ್ಥೆ. ಅಧಿಕಂ ಕ್ಷರದೀತಿ ವಾ ಅಕ್ಷರ. ಇನ್ನು ನಕ್ಷರ ಮಾತ್ರ ಅಲ್ಲ, ಅಕ್ಷರ ಎನ್ನುವುದಲ್ಲಿ ಅಧಿಕಂ ಕ್ಷರತಿ ಅಂತ, ಬಹಳಷ್ಟು ಸುರಿಸುತ್ತಾನೆ, ಕೊಡುತ್ತಾನೆ ಅಂತ. ಕ್ಷರ ಸಂತತ ದಾನೆ ಅಂತ ಧಾತು ಅರ್ಥ. ನಿರಂತರವಾಗಿ ದಾನಶೀಲನಾದವನು ಭಗವಂತ ಅಕ್ಷರ.
ಎನ್ನುವ ಅರ್ಥವೂ ಉಂಟು. ಅಕ್ಷೇಶು ರಮತೆ ಚ, ಅಕ್ಷಮಿಂದ್ರಿಯಂ ಆದ್ದರಿಂದ ಇಂದ್ರಿಯಗಳಲ್ಲಿ ಆರಾಮವಾಗಿರುವವನು ಭಗವಂತ. ಕಣ್ಣಿದೆ, ಜೀವ ನೋಡಿ ಸೋಲ್ತಾನೆ, ಆದರೆ ಭಗವಂತ ಆರಾಮವಾಗಿರುತ್ತಾನೆ. ಹಾಗೆ ಎಲ್ಲರ ಇಂದ್ರಿಯಗಳಲ್ಲಿ ಒಂದು ಎರಡು ಅಲ್ಲ, ಪ್ರಾಣಿ ಪಕ್ಷದ ಮರಮಟ್ಟುಗಳ ಇಂದ್ರಿಯಗಳಲ್ಲಿಯೂ ಭಗವಂತನೇ ನೆಲೆಗೊಂಡಿದ್ದಾನೆ, ಆರಾಮವಾಗಿದ್ದಾನಲ್ಲಿ. ಅಕ್ಷಂ ಅಕ್ಷಯಂ ಲೋಕಂ ರಾತಿ ದದಾತಿ ಚ. ಇನ್ನು ಅಕ್ಷರ ಎನ್ನುವಲ್ಲಿ ಅಕ್ಷ ಮತ್ತು ರಾ ಎನ್ನುವುದಕ್ಕೆ ರಾತಿ ಅಂತ ಅರ್ಥ, ಕೊಡುತ್ತಾನೆ, ದಾನೆ ಅಂತ ಧಾತು ಅರ್ಥ. ಅಕ್ಷಂ ದದಾತಿ ಅಂತ ಅರ್ಥ, ಅಕ್ಷವನ್ನು ಕೊಡ್ತಾನೆ. ಅಕ್ಷವನ್ನು ಕೊಡ್ತಾನೆ ಅಂದರೆ ಏನಾಯಿತು? ಅಕ್ಷ ಶಬ್ದಕ್ಕೆ ಅಕ್ಷಯಂ ಅಂತ ಅರ್ಥ. ಏನು ಅಕ್ಷಯವಾದದ್ದು? ಕ್ಷಯ ಇಲ್ಲದ್ದು ಲೋಕ, ಶಾಶ್ವತವಾದ ಅಕ್ಷಯವಾದ ಲೋಕವನ್ನು ಕೊಡುವುದರಿಂದಲೂ ಭಗವಂತನನ್ನು ಅಕ್ಷರ ಅಂತ ಕರೀತಾರೆ. ಇನ್ನು ಅದೀತ ಕ್ಷರಾಕ್ಷರತ್ವಾದ್ ಅಹ, ಏಕಾಕ್ಷರ ಚಿಂತನೆ ಮಾಡೋದಾದರೆ ಸಮದೀತ ಕ್ಷರಾಕ್ಷರಂ ಅಂತ ಹೇಳಿ ಕ್ಷರ ಸರ್ವಾಣಿ ಭೂತಾನಿ ಹೇಳಿ ಕೂಟಸ್ಥೋಕ್ಷರ ಉಚ್ಯತೆ ಅಂತ ಹೇಳಿದ್ದರಿಂದ ಎಲ್ಲ ಭೂತಗಳು ಅಂದರೆ ಜೀವಜಾತಗಳೆಲ್ಲವೂ ಕ್ಷರಗಳೇ. ದೇಹಕ್ಷರಣಾತ್ ಶರೀರಕ್ಷರಣಾಕ್ಷರ. ಲಕ್ಷ್ಮಿ ಇದ್ದಾಳೆ, ಅವಳಿಗೆ ಅಕ್ಷರಳು ಅಂತ ಅರ್ಥ. ಅವಳು ಶರೀರದ ನಾಶ ಇಲ್ಲದವಳಾದ್ದಾಳೆ ಅವಳು. ಹಾಗಾಗಿ ಅವಳನ್ನು ನಾವು ಅಕ್ಷರ ಕರಿತೇವೆ. ಶರೀರ ನಾಶ ಉಳ್ಳದ್ರಿಂದ ಬ್ರಹ್ಮಾದಿಗಳನ್ನು ಅಕ್ಷರ ಅಂತ ಕರಿತೇವೆ. ಹೀಗೆ ಎರಡನ್ನೂ ದಾಟಿದವನಾದ್ದರಿಂದ ಅವನು ಅಹ ಅಂತ ಅನಿಸಿತು. ಸಮದೀತ ಅಕ್ಷರಾಕ್ಷರನಾದ್ದರಿಂದ ಭಗವಂತನು ಅಹ, ಅದು ಅಲ್ಲದವನು, ಅದಕ್ಕಿಂತ ಆಚಿನವನು. ಅಯ ಅಪಗತ ದೋಷತ್ವಾದ ಅಹ, ಯಾವುದೇ ಪ್ರಕಾರವಾದ ದೋಷ ಇಲ್ಲದೇ ಇರುವುದರಿಂದಲೂ ಭಗವಂತನನ್ನು ಅಹ ಅಂತ ಚಿಂತನೆ ಮಾಡುತ್ತಾರೆ. ಅನಂತ ಗುಣತ್ವಾದ್ವ ಅಹ, ಆ ಅಂದ್ರೇನು? ಅನಂತ ಗುಣವುಳ್ಳವನು ಅಂತ ಅರ್ಥ. ಈಗ ಅಕಾರಕ್ಕೆ ಸಮಸ್ತ ಗುಣ ಸಂಪನ್ನನು, ಸಮಸ್ತ ದೋಷ ದೂರನು ಎನ್ನುವ ಅರ್ಥಗಳು ಅಷ್ಟೇ ಅಲ್ಲದೆ ಪ್ರಾಕೃತವಾದ ಗುಣಗಳು ಅಭಾವ ಇಲ್ಲದವನು ಅಂತ ಅರ್ಥದಲ್ಲಿಯೂ ಅಹ ಅಂತ. ಸರ್ವಾಶ್ರಯತ್ವಾದ ಸರ್ವಕ್ಷಮಣಾಚ್ಚ ಕ್ಷಃ, ಈಗ ಎರಡನೆಯ ಅಕ್ಷರ ಕ್ಷಃ, ಅದಕ್ಕೆ ಏನು ಅರ್ಥ ಕೊಟ್ಟರು? ಸರ್ವಾಶ್ರಯತ್ವಾತ್, ಎಲ್ಲರಿಗೂ ಆಶ್ರಯನಾದ್ದರಿಂದ ಅವನು ಕ್ಷಃ. ಸರ್ವಕ್ಷಪಣಾದ್, ಎಲ್ಲವನ್ನು ನಾಶ ಮಾಡುವುದನ್ನು ಮುಗಿಸುವುದರಿಂದ ಅವನು ಕ್ಷಃ. ದೋಷ ಕರ್ಷಣಾಚ್ಚ ಕ್ಷಃ, ಇನ್ನೊಂದು ಕರ್ಷಣೆ ಮಾಡುವುದರಿಂದ, ನಾಶ ಮಾಡುವುದರಿಂದ, ದೋಷದ ಸಂಹಾರಕನಾದ್ದರಿಂದಲೂ ಭಗವಂತನನ್ನು ಕ್ಷಃ ಅಂತ ಹೇಳ್ತಾರೆ. ಇನ್ನು ರತಿರೂಪತ್ವಾದ ರಹ, ಆನಂದವಾಗಿದ್ದಾನೆ, ಬಹಳ ಚಲುವನಿದ್ದಾನೆ ಅನ್ನುವ ಲೆಕ್ಕದಲ್ಲಿ ರಹ. ಹೀಗೆ ಆ ಕ್ಷ ರ ಅಂತ ಮೂರಕ್ಷರದ ಚಿಂತನೆಯನ್ನು ಮಾಡಲಿಕ್ಕೆ ಬರ್ತದೆ. ಆ ಅಕಾರಾತ್ ಆ ಕ್ಷಕಾರಂ ಸರ್ವವರ್ಣೇಶು ವಾಚ್ಯತೆಯ ರಮತೆ ಇತಿ ಚ ಅಕ್ಷರ. ಇನ್ನೊಂದು ಸೊಗಸಾದ ಅರ್ಥ ಅಕ್ಷರ ಅಂದರೆ ಅಕ್ಷಗಳಲ್ಲಿ ರಮತೆ ಅಂತ. ಆದಿಂದ ಹಿಡಿದು ಕ್ಷಾದವರೆಗೆ ಆಲ್ಫಾಬೆಟ್ ಸ್ಟಾರ್ಟ್ ಆಗುವುದು ಆ ಅಂತ, ಅದರಿಂದ ಕೊನೆಗೊಳ್ಳುವುದು ಕ್ಷಾದಲ್ಲಿ. 51 ಅಕ್ಷರಗಳು, ಏಕಪಂಚಾಶರಣಾನಾಮ್ ಅಂತೇಳಿ. ಈ ಅಕ್ಷರೇಶು ರಮತೆ, ಎಲ್ಲ ಅಕ್ಷರಗಳಲ್ಲಿಯೂ ಆನಂದವಾಗಿರುವವನು 51 ಅಕ್ಷರಗಳಲ್ಲಿಯೂ ಭಗವಂತನೇ ವಾಚ್ಯನಾಗಿ ಆನಂದಪೂರ್ಣನಾಗಿ ನೆಲೆಗೊಂಡಿದ್ದಾನೆ ಎನ್ನುವ ಅರ್ಥವು ಅಕ್ಷರ ಶಬ್ದವನ್ನು ಹೇಳ್ತದೆ. ಎಲ್ಲ ಅಕ್ಷರಗಳು ಇವನನ್ನು ಹೇಳುತ್ತವೆ ಎನ್ನುವುದೇ ಅಕ್ಷರದ ನಾಮದ ಚಿಂತನೆ ಆಗಿದೆ. ಅಥ ಉಚ್ಯತೆ, ಇನ್ನು ಹೇಳುತ್ತೇನೆ ಅಂತ ಹೇಳ್ತಾರೆ ಅವರು. ಏನು? ಕ್ಷೇತ್ರಜ್ಞೋ ಕ್ಷರ ಏವಚ ಅಂತ ಉಂಟಲ್ಲ, ಇನ್ನು ಏವಚ ಎನ್ನುವುದರ ಬಗ್ಗೆ ಮಾತಾಡ್ತೇನೆ ಅಂತ ಹೇಳ್ತಾರೆ ಅವರು. ಏವಚ ಆದಿ ಸರ್ವ ಅವ್ಯಯವಾಚ್ಯಶ್ಚ ಅಯಮಿತಿ. ಹಿಂದೆ ಅವ್ಯಯ ಎನ್ನುವುದಕ್ಕೆ ನಾಮಪದವಾಗಿದ್ದದನ್ನು ಚಿಂತನೆ ಕೊಡುತ್ತಾ ಅದೊಂದು ಪದದ ಸ್ವರೂಪವನ್ನು ಹೇಳ್ತದೆ ಹೇಳಿ ಅವ್ಯಯದ ಬಗ್ಗೆ ಚಿಂತನೆಯನ್ನು ಕೊಟ್ಟರು ಅವರು. ಆದರೆ ಇಲ್ಲಿ ಅವ್ಯಯಗಳೇ ಇಲ್ಲಿವೆ. ಏವ ಚ ಎನ್ನುವುದು ಕಾಂಪೌಂಡ್ ಆಗಿ ಒಂದು, ಪ್ರತ್ಯೇಕವಾಗಿ ಎರಡು, ಏವ ಮತ್ತು ಚ. ಏವ ಚ ಆದಿ ಸರ್ವ ಅವ್ಯಯವಾಚ್ಯಶ್ಚ ಅಯಮಿತಿ. ಇದರಿಂದ ಹಿಂದೆ ಅವ್ಯಯನಾಮದಲ್ಲಿ ನಾವು ಎಲ್ಲ ಅವ್ಯಯ ಪದಗಳಿಂದ ವಾಚ್ಯ ಅಂತ ಅರ್ಥ ಮಾಡಿದೆವು. ಇಲ್ಲಿ ಅವ್ಯಯಗಳನ್ನೇ ಕೊಟ್ಟು ಹೀಗೆ ಎಲ್ಲ ಅವ್ಯಯಗಳಿಂದಲೂ ಅವ್ಯಯಗಳಿಂದಲೂ ವಾಚ್ಯ ಅಂತ ಗೊತ್ತಾಗಲಿ ಅಂತ ಇಲ್ಲಿ ಏವಚ ಅಂತ ಎರಡನ್ನೇ ಕೊಟ್ಟು ಎಕ್ಸೆಟ್ರಾ ಅಂತ ಅರ್ಥ ಅಂತ ಹೇಳ್ತಾರೆ. ಇನ್ನು ಉಂಟು ಕೆಲವೆಲ್ಲ ಅಂತ. ಅವೆಲ್ಲದರಲ್ಲಿಯೂ ವಾಚ್ಯನಾದವನು ಅವ್ಯಯಗಳಲ್ಲಿರುವವನು ಭಗವಂತನೇ ಅನ್ನೋ ಅರ್ಥಕ್ಕೋಸ್ಕರ ಮೊದಲೇ ಚಿಂತನೆಯಲ್ಲಿ ಅದನ್ನು ತಂದಿಟ್ಟಿದ್ದಾರೆ.
ಮುಂದೆ ಅತಯೇವ ಅವ್ಯಯ ಇತ್ಯಾರಭ್ಯ ಅಕ್ಷರ ಇತ್ಯುಪಸಂಹೃತ್ಯ ಏವಚ ಇತ್ಯಾಹ. ಆದ್ದರಿಂದ ಈ ಶ್ಲೋಕದಲ್ಲಿ ಅವ್ಯಯ ಪುರುಷ ಸಾಕ್ಷಿ ತ್ರಿಜ್ಞೋಕ್ಷರ ಏವಚ ಅಂತೇಳಿ ಈ ಒಂದು ಗೆರೆಯಲ್ಲಿ ಅವ್ಯಯ ಶುರುವಾಗಿದೆ, ಅಕ್ಷರ ಎನ್ನುವಲ್ಲಿ ನಿಂತಿದೆ, ಮತ್ತು ಏವಚ ಹಾಕಿದೆ ಅಂತ. ಹಾಗಾಗಿ ಎಲ್ಲ ಅಕ್ಷರಗಳಲ್ಲಿಯೂ ಭಗವಂತನ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಉಂಟು ಅನ್ನುವ ಹಾಗೆ ಅವ್ಯಯ ಅಂತೇಳಿ ತೆಗೆದಿಡುವಂಥದ್ದಲ್ಲ, ಅರ್ಥಶೂನ್ಯವಾಗಿ ಪಾದಪೂರಣೆಗಾಗಿ ಬಂದದ್ದಲ್ಲ ಅಂತ ಹೇಳುವ ಅನುಸಂಧಾನವನ್ನು ಇಲ್ಲಿ ಸೂಕ್ಷ್ಮವಾಗಿ ಕೊಟ್ಟಿದ್ದಾರೆ. ಬೇರೆಡೆ ಬಹಳ ವಿಸ್ತಾರವಾಗಿ ಬರೆದಿದ್ದಾರೆ. ಏ ಇತಿ ಸ್ವರಾಣ ಉಪಲಕ್ಷಣ ವಕಾರೋ ಯಾದಿ ಕ್ಷಾಂತಾನಾಂ ವ್ಯಾಪಕಾಕ್ಷರಾಣ ಚಕಾರ ಪಂಚವರ್ಗೀಯಾಕ್ಷರಾಣ. ಏವಚ ಎನ್ನುವಲ್ಲಿ ಏ ಉಂಟಲ್ಲ, ಅದು ಸ್ವರದ ಪ್ರತಿನಿಧಿಯಾಗಿ ಉಳಿದ 16 ಸ್ವರಾಕ್ಷರಗಳನ್ನು ಚಿಂತನೆ ಮಾಡಲಿಕ್ಕೆ ಉಂಟು, ದ್ವಿರಷ್ಟ. ಇನ್ನು ಅಕ್ಷರಗಳಲ್ಲಿ ವರ್ಗೀಯವಾದದ್ದು 25 ಇದೆ, ಕಕಾರದಿಂದ ಮಕಾರದವರೆಗೆ. ಹಾಗಾಗಿ ಇಲ್ಲಿ ವರ್ಗೀಯ ಅಕ್ಷರಗಳನ್ನೆಲ್ಲ ಚಿಂತನೆ ಮಾಡಲಿಕ್ಕೆ ಒಂದು ಅಕ್ಷರ ಚ ಇದೆ ಏವಚ ಎನ್ನುವಲ್ಲಿ. ಚಕಾರದಿಂದ 25 ಅಕ್ಷರಗಳ ಪ್ರತಿನಿಧಿ ಇದ್ದಾನೆ ಅಂತ ಅರ್ಥ. ಇನ್ನು ವಕಾರ ಎನ್ನುವುದು ಏವಚ ಎನ್ನುವಲ್ಲಿ ಮಧ್ಯದಲ್ಲಿದ್ದು ವಕಾರೋ ವಾದಿ ಕ್ಷಾಂತಾನಾಂ ವ್ಯಾಪಕಾಕ್ಷರಾಣಂ, ಅದು ಅವರ್ಗೀಯದಲ್ಲಿ ಸೇರ್ತದೆ ಹೇಳಿ, ಎರಲವಗಳೆಲ್ಲ ಅಲ್ಲಿ ಉಂಟು. ಆದರೆ ಅವರ್ಗೀಯದ ಅಕ್ಷರವಾಗಿ ವಕಾರವನ್ನು ಗುರುತಿಸಿದ್ದಾರೆ. ವಕಾರ ವಾದಿಕ್ಷಾಂತಾನಾಂ ವ್ಯಾಪಕಾಕ್ಷರಾಣಂ, ಅದನ್ನು ವ್ಯಾಪಕಾಕ್ಷರ ಅಂತ ಕರೀತಾರೆ. ಅದು ಅವರ್ಗೀಯ ವ್ಯಂಜನಗಳು. ಇಷ್ಟು ಪ್ರಕಾರದಲ್ಲಿ ಏವಚ ಎನ್ನುವುದನ್ನು ಉಲ್ಲೇಖ ಮಾಡ್ತಾ ಅಜಹಸನ್ ನಿಶ್ಚಯ ಸರ್ವಂ ವರ್ತಯನ್ ಏವ ಎನ್ನುವುದಕ್ಕೆ ವರ್ತಯನ್ ಅಂತ ಅರ್ಥ ಮಾಡಿತು. ಈ ಸೇರಿ ಏ ಆಗಿದೆ. ಹಾಗಾಗಿ ಅಜಹ ಭಗವಂತನು ಎಂದು ಹುಟ್ಟದವನು, ಇಚ್ಛೆಯ ಈ ಅಂದರೆ ಇಚ್ಛೆಯ, ಸರ್ವಂ ವರ್ತಯನ್ ಎಲ್ಲವನ್ನು ನಡೆಸಿಕೊಡುವವನಾಗಿ ಇದ್ದಾನೆ. ಎಲ್ಲವನ್ನು ನಡೆಸಿಕೊಡುತ್ತಾ ತನ್ನ ಇಚ್ಛೆಯಂತೆ ತಾನೆಂದು ಹುಟ್ಟಿ ಬರದವನು, ನಾಶ ಇಲ್ಲದವನು ಭಗವಂತನು. ಮತ್ತು ಭಗವಂತನು ಚ ಇದ್ದಾನೆ. ಗುಣೈಹಿ ಚಿತತ್ವಾತ್ ಚ ಅಂದರೆ ಚಿತ ಅಂತ ಅರ್ಥ, ಸಂಚಿತ ಅಂತ, ತುಂಬಿದವನು ಅಂತ ಅರ್ಥ. ಗುಣಗಳಿಂದ ತುಂಬಿದವನಾಗಿದ್ದಾನೆ. ಇನ್ನು ಅಧಿಕೇಷ್ಟ ಇತಿ ಎ, ಆ ಮತ್ತು ಈ ಅಂದರೆ ಇಷ್ಟ ಅಂದರೆ ಅಧಿಕ, ತುಂಬ ಇಷ್ಟ ಅಂತ. ತುಂಬ ಇಷ್ಟ, ಎಲ್ಲಕ್ಕಿಂತ ಇಷ್ಟ ಭಗವಂತ ಆಗಬೇಕು ಅಂತ. ವಿತ್ತಾತ್ ಪ್ರೇಯ ಪುತ್ರಾತ್ ಪ್ರೇಯ ಅಂತೇಳಿ ಆಚಾರ್ಯ ಮದ್ದೂರು ಹೆಚ್ಚಾಗಿ ಪ್ರೇಷ್ಠತಮಾಯಮೇ ಅಂತ ಹೇಳಿಕೊಂಡು ತನಗೆ ತುಂಬ ಇಷ್ಟ ದೇವರು ಅಂತ ಹೇಳ್ತಾನೆ. ಎಲ್ಲಕ್ಕಿಂತ ಇಷ್ಟ ದೇವರಾಗಬೇಕು ಅಂತ ಹೇಳಲಿಕ್ಕೆ ಏ ಎನ್ನುವಂಥದ್ದು. ಸರ್ವಜ್ಞತ್ವ ಸರ್ವಗತತ್ವ ವ ಏವಚ ಎನ್ನುವಲ್ಲಿ ವಕಾರಕ್ಕೆ ವಿಗತವು ಅಂತ ಧಾತು ಅರ್ಥ ಇದೆ. ವರಿತಿ ಜ್ಞಾನಮುದ್ದಿಷ್ಟಂ ಎನ್ನುವುದಿದೆ. ಆದ್ದರಿಂದ ವಹ ಅಂದರೆ ಜ್ಞಾನಿ ಅಂತ ಅರ್ಥ, ಸರ್ವಜ್ಞಾನವುಳ್ಳವನು ಅಂತ ಅರ್ಥ. ವಕಾರಕ್ಕೆ ಗತಿ ಅರ್ಥವು ಇರುವುದರಿಂದ ಎಲ್ಲೆಡೆ ತುಂಬಿದ್ದಾನೆ ಅಂತ ಅರ್ಥ. ಏ ಆಕಾರವಾಚ್ಯೆ ಸಸ್ಮಿನ್ನೇವ ವರ್ತಮಾನ ಪ್ರತಿಷ್ಠಿತ ಇತಿ ಚ. ಇನ್ನು ಎ ಅಂದರೆ ಆದಲ್ಲಿ ಈ ಅಂದರೆ, ಆದಲ್ಲಿ ಈ ಒಂದಾಗ ಏ ಆಗ್ತದೆ. ಅಕಾರವಾಚ್ಯನಾದ ತನ್ನಲ್ಲಿ ತಾನೇ ಇದ್ದಾನೆ ಅಂತ. ಪ್ರತಿಷ್ಠಿತ ಸಸ್ಮಿನ್ನೇವ ಪ್ರತಿಷ್ಠಿತ ಅಂತ ಭಗವಂತ ಸ್ವಯಂನಿ ಪ್ರತಿಷ್ಠಿತ ಅಂತ ಶ್ರುತಿ. ಯಾರಲ್ಲಿಯೂ ದೇವರ ಆಶ್ರಯವನ್ನು ಪಡೀಲಿಲ್ಲ, ದೇವರಿಗೆ ದೇವರೇ ಆಶ್ರಯನಾಗಿದ್ದಾನೆ. ಭಗವಂತನನ್ನೇ ಹೊತ್ತುಕೊಂಡಿದ್ದಾನೆ. ಹಾಗಾಗಿ ಎ ಅಂದರೆ ಆದಲ್ಲಿ ಈ, ಅಕಾರವಾಚ್ಯೆ ಸಸ್ಮಿನ್ನೇವ ವರ್ತಮಾನ ಪ್ರತಿಷ್ಠಿತ ಇತಿ ಚ. ಗುಣೈಶ್ಚಿತತ್ವಾತ್ ಚ ಅದು ಹೇಳಿ ಆಯಿತು. ಜೀವೈ ಸಮುಚ್ಚಿತತ್ವಾಚ್ಚ ಮೋಕ್ಷೇಪಿ. ಚ ಅಂದರೆ ಸಮುಚ್ಚಿತ ಅಂತ ಅರ್ಥ. ಯಾರಿಂದ? ಜೀವರಿಂದ ಅಂತ ಅರ್ಥ. ಎಲ್ಲರಿಂದ. ಜೀವರು ಅಂದರೆ ಎಲ್ಲರೂ ಜೀವರೇ, ದೇವರೊಬ್ಬನೇ. ಹಾಗಾದರೆ ದೇವನೊಬ್ಬನೇ ಸರ್ವ ಜೀವರಿಂದಲೂ ಒಟ್ಟಿರುವವನು ಪರಿವಾರತಯ. ಎಲ್ಲಿವರೆಗೆ ಅಂದರೆ ಮೋಕ್ಷದಲ್ಲಿಯೂ ಭಗವಂತ ಎಲ್ಲರೊಟ್ಟಿಗೆ ಇದ್ದಾನೆ ಅನ್ನುವ ಅನುಸಂಧಾನವನ್ನು ತಂದಿದ್ದಾರೆ. ಈಗ
ನಾಮಕ್ಕೊಂದು ಅರ್ಥಚಿಂತನೆಯಲ್ಲಿ ಹೇಳಿಕೊಂಡಾಗೆ ನನ್ನ ಅನುವಾದದಲ್ಲಿ ಸಾಕ್ಷಿ ಅಂದರೆ ಎಲ್ಲವನ್ನೂ ಕಾಣಬಲ್ಲವನು, ಟ್ರೂ ವಿಟ್ನೆಸ್ ಅನ್ನುವ ಹಾಗೆ. ಕ್ಷೇತ್ರಜ್ಞ ಅನ್ನುವಂಥದ್ದು ಪ್ರಪಂಚದ ಒಳ ಹೊರಗನ್ನು ತಿಳಿದಿರುವವನು, ಈ ನೋಸ್ ಇನ್ ಆ್ಯಂಡ್ ಔಟ್ ಆಫ್ ದ ವರ್ಲ್ಡ್. ಇನ್ನು ಕೊನೆಗೆ ಅಕ್ಷರಃ ಎನ್ನುವುದು ಕ್ಷಯವಿಲ್ಲದವನು, ಡಸನ್ ಡಿಕೆ ಎನ್ನುವ ಅರ್ಥದಲ್ಲಿ. ಹೀಗೆ ಭಗವಂತನ ನಾಮಚಿಂತನೆಯನ್ನು 2ನೇ ಶ್ಲೋಕವನ್ನು ಮುಗಿಸಿದ್ದೇನೆ. ಮುಂದಕ್ಕೆ 3ನೇ ಶ್ಲೋಕಕ್ಕೆ ಅನುಸಂಧಾನಕ್ಕೆ ಮತ್ತೆ ಸೇರುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.